ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತವೆ? ಗುರು ದಾಂಪತ್ಯ ಜೀವನದ ಧರ್ಮ, ವಿಶ್ವಾಸ ಮತ್ತು ಸ್ಥಿರತೆಯ ಕಾರಕ. ನಮಸ್ಕಾರ ಸ್ನೇಹಿತರೆ. ಇಲ್ಲಿಯವರೆಗೆ ನಮ್ಮ ಈ ಸರಣಿಯಲ್ಲಿ ವಿವಾಹ ಮತ್ತು ದಾಂಪತ್ಯ ಜೀವನದ ಮೇಲೆ ಪ್ರಭಾವ ಬೀರುವ ಅನೇಕ ಪ್ರಮುಖ ಜ್ಯೋತಿಷ್ಯಾಂಶಗಳನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ದೇವೆ. ಸಪ್ತಮ ಭಾವ, ಸಪ್ತಮಾಧಿಪತಿ ಶುಕ್ರಗ್ರಹ ಹಾಗೂ ಅದರ ಕಾರಕತ್ವ, 12 ಭಾವಗಳಲ್ಲಿ ಶುಕ್ರನ ಸ್ಥಾನ ಮತ್ತು ದಾಂಪತ್ಯದ ಮೇಲಿನ ಪರಿಣಾಮಗಳನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಇಂದು ನಾವು ತಿಳಿದುಕೊಳ್ಳಲಿರುವ ಗ್ರಹವು ದಾಂಪತ್ಯ ಜೀವನದ ಆಂತರಿಕ ಶಕ್ತಿಯನ್ನು ಪ್ರತಿನಿಧಿಸುವ ಮಹಾಗ್ರಹ. ಆತನೇ ಗುರು ಅಥವಾ ಬೃಹಸ್ಪತಿ. ವೇದ ಜ್ಯೋತಿಷ್ಯದಲ್ಲಿ ಗುರು ಕೇವಲ ಶುಭಗ್ರಹವೆಂದು ಮಾತ್ರ ಪರಿಗಣಿಸಿಲ್ಲ. ಗುರು ಎಂದರೆ ಜ್ಞಾನ, ಧರ್ಮ, ನೈತಿಕತೆ, ಕ್ಷಮೆ, ವಿಶ್ವಾಸ, ಆಶೀರ್ವಾದ ಮತ್ತು ಜೀವನದ ಸರಿಯಾದ ಮಾರ್ಗವನ್ನು ತೋರಿಸುವ ದೇವತೆಗಳ ಆಚಾರ್ಯ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಗುರುವಿನ ಪಾತ್ರ ಅತ್ಯಂತ ವಿಶಿಷ್ಟವಾಗಿದೆ. ಸಾಮಾನ್ಯವಾಗಿ ಅನೇಕರು ವಿವಾಹ ಎಂದರೆ ಶುಕ್ರನನ್ನೇ ನೆನಪಿಸಿಕೊಳ್ಳುತ್ತಾರೆ. ಏಕೆಂದರೆ ಶುಕ್ರನು ಪ್ರೀತಿ, ಆಕರ್ಷಣೆ, ಸೌಂದರ್ಯ ಮತ್ತು ದಾಂಪತ್ಯ ಸುಖದ ಕಾರಕ. ಆದರೆ ಇಲ್ಲಿ ಒಂದು ಮಹತ್ವದ ತತ್ವವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಶುಕ್ರನು ಪ್ರೀತಿಯನ್ನು ಆರಂಭಿಸುತ್ತಾನೆ, ಆದರೆ ಆ ಪ್ರೀತಿಯನ್ನು ಜೀವನಪೂರ್ತಿ ಉಳಿಸುವ ಜ್ಞಾನವನ್ನು ಗುರು ನೀಡುತ್ತಾನೆ. ಆರಂಭದಲ್ಲಿ ಪ್ರೀತಿ, ಆಕರ್ಷಣೆ ಮತ್ತು ಸಂತೋಷದಿಂದ ಆರಂಭವಾದ ಸಂಬಂಧವು ಮುಂದೆ ಜೀವನದ ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಬಂಧುಗಳ ಹಸ್ತಕ್ಷೇಪ, ಮಾನಸಿಕ ಒತ್ತಡ, ಅಭಿಪ್ರಾಯ ಭಿನ್ನತೆ ಇವೆಲ್ಲವೂ ಒಂದಲ್ಲ ಒಂದು ಸಮಯದಲ್ಲಿ ದಂಪತಿಗಳ ಜೀವನಕ್ಕೆ ಬರುತ್ತವೆ. ಆಗ ಸಂಬಂಧವನ್ನು ಉಳಿಸುವುದು ಸೌಂದರ್ಯವಲ್ಲ, ಬುದ್ಧಿವಂತಿಕೆಯೂ ಅಲ್ಲ, ತಾಳ್ಮೆ, ಕ್ಷಮೆ, ವಿಶ್ವಾಸ ಮತ್ತು ಧರ್ಮಬದ್ಧ ಬದುಕು. ಈ ಎಲ್ಲ ಮೌಲ್ಯಗಳ ಸಂಕೇತವೇ ಗುರುಗ್ರಹ. ಗುರು ಬಲಿಷ್ಠನಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಎಂದಿಗೂ ಸಮಸ್ಯೆಗಳು ಬರುವುದಿಲ್ಲ ಎಂದು ಅರ್ಥವಲ್ಲ. ಇದು ಜ್ಯೋತಿಷ್ಯದಲ್ಲಿ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆ. ಗುರುವಿನ ನಿಜವಾದ ಆಶೀರ್ವಾದವೆಂದರೆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುವುದು ಅಲ್ಲ, ಅವುಗಳನ್ನು ಜ್ಞಾನದಿಂದ, ವಿವೇಕದಿಂದ ಮತ್ತು ಪರಸ್ಪರ ಗೌರವದಿಂದ ಎದುರಿಸುವ ಸಾಮರ್ಥ್ಯವನ್ನು ನೀಡುವುದು. ಆದ್ದರಿಂದ ಯಾವುದೇ ಜಾತಕದಲ್ಲಿ ಗುರುವಿನ ಫಲವನ್ನು ಅರ್ಥಮಾಡಿಕೊಳ್ಳುವಾಗ ಲಗ್ನ, ಸಪ್ತಮ ಭಾವ, ಸಪ್ತಮಾಧಿಪತಿ ಶುಕ್ರ, ಚಂದ್ರ, ನವಾಂಶ, ದಶ ಮತ್ತು ಗೋಚಾರಗಳೊಂದಿಗೆ ಸಮಗ್ರವಾಗಿ ಪರಿಶೀಲಿಸಬೇಕು. ಒಂದು ಗ್ರಹವನ್ನು ಮಾತ್ರ ನೋಡಿ ವಿವಾಹದ ಬಗ್ಗೆ ಅಂತಿಮ ನಿರ್ಧಾರ ಹೇಳುವುದು ವೇದ ಜ್ಯೋತಿಷ್ಯದ ವಿಧಾನವಲ್ಲ. ಈಗ ಗುರು 12 ಭಾವಗಳಲ್ಲಿ ಇದ್ದಾಗ ದಾಂಪತ್ಯ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಎಂಬುದನ್ನು ಕ್ರಮವಾಗಿ ತಿಳಿದುಕೊಳ್ಳೋಣ. ಲಗ್ನದಲ್ಲಿ ಗುರು ಇದ್ದರೆ ಸಾಮಾನ್ಯವಾಗಿ ವ್ಯಕ್ತಿಯು ಉದಾರ ಮನಸ್ಸಿನವನಾಗಿರಬಹುದು. ಸಂಬಂಧಗಳನ್ನು ಗೌರವಿಸುವ ಗುಣ, ಕ್ಷಮಿಸುವ ಮನೋಭಾವ ಮತ್ತು ಕುಟುಂಬವನ್ನು ಒಗ್ಗೂಡಿಸುವ ಪ್ರವೃತ್ತಿ ಕಾಣಬಹುದು. ಇಂತಹ ವ್ಯಕ್ತಿಗಳು ವಿವಾಹವನ್ನು ಕೇವಲ ಸಾಮಾಜಿಕ ಒಪ್ಪಂದವಾಗಿ ನೋಡುವುದಿಲ್ಲ, ಜೀವನದ ಪವಿತ್ರ ಸಹಯಾತ್ರೆಯಾಗಿ ಪರಿಗಣಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಗುರು ಲಗ್ನದಲ್ಲಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ದಾಂಪತ್ಯ ಸುಖಕರವಾಗುತ್ತದೆ ಎಂದು ಹೇಳಬಾರದು. ಉಳಿದ ಗ್ರಹಗಳ ಸಹಕಾರವೂ ಅಷ್ಟೇ ಮುಖ್ಯ. ದ್ವಿತೀಯ ಭಾವದಲ್ಲಿ ಗುರು ಇದ್ದರೆ ಕುಟುಂಬದ ಮೌಲ್ಯಗಳು, ಸಂಸ್ಕಾರ, ಹಿರಿಯರಿಗೆ ಗೌರವ ಮತ್ತು ಸೌಮ್ಯವಾದ ಮಾತುಗಳಿಂದ ಸಂಬಂಧವನ್ನು ಗಟ್ಟಿಗೊಳಿಸುವ ಶಕ್ತಿ ದೊರೆಯಬಹುದು. ಆದರೆ ಕೆಲವೊಮ್ಮೆ ಕುಟುಂಬದವರ ಅತಿಯಾದ ಹಸ್ತಕ್ಷೇಪ ದಂಪತಿಗಳ ವೈಯಕ್ತಿಕ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇರುತ್ತದೆ. ತೃತೀಯ ಭಾವದಲ್ಲಿ ಗುರು ಇದ್ದರೆ ಸಂವಹನ ಉತ್ತಮವಾಗಿರಬಹುದು. ದಂಪತಿಗಳು ಪರಸ್ಪರ ಮಾತನಾಡಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಆದರೆ ತನ್ನ ಅಭಿಪ್ರಾಯವನ್ನೇ ಹೆಚ್ಚು ಹೇಳುವ ಮತ್ತು ಎದುರಾಳಿಯ ಮಾತನ್ನು ಕಡಿಮೆ ಕೇಳುವ ಪ್ರವೃತ್ತಿ ಬೆಳೆಯದಂತೆ ಎಚ್ಚರಿಕೆ ಅಗತ್ಯ. ಚತುರ್ಥ ಭಾವದಲ್ಲಿ ಗುರು ಇದ್ದರೆ ಮನೆ ಶಾಂತಿ, ಭಾವನಾತ್ಮಕ ಭದ್ರತೆ ಮತ್ತು ಕುಟುಂಬದ ಒಗ್ಗಟ್ಟಿಗೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ಇಂತಹ ಮನೆಗಳಲ್ಲಿ ಧಾರ್ಮಿಕ ಹಾಗೂ ನೈತಿಕ ಮೌಲ್ಯಗಳಿಗೆ ಗೌರವ ಇರುತ್ತದೆ. ಪಂಚಮ ಭಾವದಲ್ಲಿ ಗುರು ಇದ್ದರೆ ಪ್ರೀತಿ, ಸಂತಾನ, ಶಿಕ್ಷಣ ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ಉತ್ತಮ ಸಹಕಾರ ದೊರೆಯಬಹುದು. ದಂಪತಿಗಳು ಪರಸ್ಪರ ಪ್ರೋತ್ಸಾಹಿಸಿ ಮಕ್ಕಳ ಉತ್ತಮ ಬೆಳವಣಿಗೆಗೆ ಒತ್ತು ನೀಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಷಷ್ಠ ಭಾವದಲ್ಲಿ ಗುರು ಇದ್ದರೆ ಜೀವನದಲ್ಲಿ ಸವಾಲುಗಳು ಬಂದರೂ ಅವುಗಳನ್ನು ಜಗಳದಿಂದಲ್ಲ, ವಿವೇಕದಿಂದ ಎದುರಿಸುವ ಶಕ್ತಿ ಬೆಳೆಯುತ್ತದೆ. ಇಲ್ಲಿ ಗುರು ಕಷ್ಟವನ್ನು ತೆಗೆದುಹಾಕುವುದಿಲ್ಲ, ಕಷ್ಟವನ್ನು ಗೆಲ್ಲುವ ಧೈರ್ಯವನ್ನು ನೀಡುತ್ತಾನೆ. ಸಪ್ತಮ ಭಾವದಲ್ಲಿ ಗುರು ಇದ್ದರೆ ಸಂಬಂಧದಲ್ಲಿ ಗೌರವ, ವಿಶ್ವಾಸ ಮತ್ತು ಧರ್ಮಬದ್ಧ ಜೀವನದ ಮೌಲ್ಯಗಳು ಹೆಚ್ಚಾಗಬಹುದು. ಆದರೆ ಸಪ್ತಮಾಧಿಪತಿ ಅಥವಾ ಶುಕ್ರ ಗಂಭೀರವಾಗಿ ಪೀಡಿತರಾಗಿದ್ದರೆ ಕೇವಲ ಗುರು ಇದ್ದಾನೆ ಎಂಬ ಕಾರಣಕ್ಕೆ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಭಾವಿಸಬಾರದು. ಅಷ್ಟಮ ಭಾವದಲ್ಲಿ ಗುರು ಇದ್ದರೆ ಜೀವನದ ಸಂಕಷ್ಟಗಳು ದಂಪತಿಗಳನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಬಹುದು. ಕಷ್ಟಗಳನ್ನು ಒಟ್ಟಿಗೆ ಎದುರಿಸುವ ಮೂಲಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇರುತ್ತದೆ. ನವಮ ಭಾವದಲ್ಲಿ ಗುರು ಇದ್ದರೆ ವಿವಾಹವನ್ನು ಪವಿತ್ರ ಜವಾಬ್ದಾರಿಯಾಗಿ ನೋಡುವ ಮನೋಭಾವ ಬೆಳೆಯಬಹುದು. ಹಿರಿಯರ ಆಶೀರ್ವಾದ, ಧಾರ್ಮಿಕ ಮೌಲ್ಯಗಳು ಮತ್ತು ಕುಟುಂಬ ಸಂಪ್ರದಾಯಗಳಿಗೆ ಹೆಚ್ಚಿನ ಗೌರವ ಸಿಗುತ್ತದೆ.
ದಶಮ ಭಾವದಲ್ಲಿ ಗುರು ಇದ್ದರೆ ಉದ್ಯೋಗ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸುವ ಅಗತ್ಯವನ್ನು ಗುರು ನೆನಪಿಸುತ್ತಾನೆ. ಕೆಲಸದಲ್ಲಿ ಯಶಸ್ಸು ಮುಖ್ಯವಾದರೂ ಕುಟುಂಬಕ್ಕೆ ಸಮಯ ನೀಡುವುದು ಅದಕ್ಕಿಂತಲೂ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತಾನೆ. ಏಕಾದಶ ಭಾವದಲ್ಲಿ ಗುರು ಇದ್ದರೆ ದಂಪತಿಗಳು ಒಟ್ಟಾಗಿ ದೊಡ್ಡ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಆರ್ಥಿಕ ಬೆಳವಣಿಗೆ, ಮಕ್ಕಳ ಭವಿಷ್ಯ ಮತ್ತು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸುವ ಆಸೆ ಹೆಚ್ಚಿರಬಹುದು. ಆದರೆ ಹಣ ಮತ್ತು ಸಾಧನೆಯ ಹಿಂದೆ ಓಡುವಾಗ ಭಾವನಾತ್ಮಕ ಸಂಬಂಧವನ್ನು ಕಡೆಗಣಿಸಬಾರದು. ದ್ವಾದಶ ಭಾವದಲ್ಲಿ ಗುರು ಇದ್ದರೆ ಆಧ್ಯಾತ್ಮಿಕತೆ, ಆಂತರಿಕ ಶಾಂತಿ ಮತ್ತು ಪರಸ್ಪರ ತ್ಯಾಗದ ಮನೋಭಾವ ಬೆಳೆಯುತ್ತದೆ. ಇಂತಹ ದಂಪತಿಗಳು ಭೌತಿಕ ಸುಖಕ್ಕಿಂತ ಮನಸ್ಸಿನ ಶಾಂತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆಗೆ ಹೆಚ್ಚು ಮಹತ್ವ ನೀಡಬಹುದು. ಸ್ನೇಹಿತರೆ, ಈ ಅಧ್ಯಾಯದ ಸಾರ ಒಂದೇ. ಗುರು ದಾಂಪತ್ಯ ಜೀವನದಲ್ಲಿ ಕೇವಲ ಒಂದು ಗ್ರಹವಲ್ಲ, ಸಂಬಂಧವನ್ನು ಉಳಿಸುವ ಜ್ಞಾನ, ವಿಶ್ವಾಸ, ಕ್ಷಮೆ ಮತ್ತು ಧರ್ಮದ ಪ್ರತೀಕ. ಉತ್ತಮ ದಾಂಪತ್ಯವು ಕೇವಲ ಉತ್ತಮ ಯೋಗಗಳಿಂದ ನಿರ್ಮಾಣವಾಗುವುದಿಲ್ಲ, ಅದು ಪರಸ್ಪರ ಗೌರವ, ಪ್ರಾಮಾಣಿಕತೆ, ವಿಶ್ವಾಸ ಮತ್ತು ಜವಾಬ್ದಾರಿಯ ಜೀವನದಿಂದ ನಿರ್ಮಾಣವಾಗುತ್ತದೆ. ಆದ್ದರಿಂದ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡುವಾಗ ಒಂದು ಗ್ರಹವನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ನಿರ್ಧಾರ ಹೇಳದೆ, ಸಂಪೂರ್ಣ ಜಾತಕವನ್ನು ಸಮಗ್ರವಾಗಿ ವಿಶ್ಲೇಷಿಸುವುದು ನಿಜವಾದ ವೇದ ಜ್ಯೋತಿಷ್ಯದ ಮಾರ್ಗವಾಗಿದೆ. ಪರಿಶೀಲಿಸಿ, ಧರ್ಮ ಮತ್ತು ದಾಂಪತ್ಯ ಜೀವನದ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಬೇಕು. ಇದೇ ಶಾಸ್ತ್ರೀಯ ಜ್ಯೋತಿಷ್ಯದ ಸರಿಯಾದ ವಿಧಾನ. ಒಟ್ಟಿನಲ್ಲಿ ನವಮ ಭಾವದಲ್ಲಿರುವ ಗುರು ನಮಗೆ ಒಂದು ಅತ್ಯಂತ ಸುಂದರವಾದ ಜೀವನ ಸಂದೇಶವನ್ನು ನೀಡುತ್ತಾನೆ. ದಾಂಪತ್ಯ ಜೀವನವು ಕೇವಲ ಪ್ರೀತಿಯಿಂದ ಮಾತ್ರ ಉಳಿಯುವುದಿಲ್ಲ, ಧರ್ಮ, ಸಂಸ್ಕಾರ, ಹಿರಿಯರ ಆಶೀರ್ವಾದ, ಪರಸ್ಪರ ಗೌರವ ಮತ್ತು ದೇವರ ಮೇಲಿನ ವಿಶ್ವಾಸವು ಅದನ್ನು ಶಾಶ್ವತವಾಗಿಸುತ್ತದೆ. ಈ ಎಲ್ಲ ಮೌಲ್ಯಗಳನ್ನು ಬೆಳೆಸುವ ಶಕ್ತಿಯೇ ಗುರುನ ನಿಜವಾದ ಅನುಗ್ರಹ. ಈ ಭಾಗದ ಮುಖ್ಯ ಸಂದೇಶ: ನವಮ ಭಾವದಲ್ಲಿ ಗುರು ಇದ್ದರೆ ಧರ್ಮ, ಭಾಗ್ಯ, ಸಂಸ್ಕಾರ, ಹಿರಿಯರ ಆಶೀರ್ವಾದ, ಆಧ್ಯಾತ್ಮಿಕತೆ ಮತ್ತು ಪರಸ್ಪರ ಗೌರವದ ಮೂಲಕ ದಾಂಪತ್ಯ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಬೆಳೆಯಬಹುದು. ಆದರೆ ಇದರ ಅಂತಿಮ ಫಲವನ್ನು ತಿಳಿಯಲು ಸಂಪೂರ್ಣ ಜಾತಕ, ನವಾಂಶ, ದಶಾ ಮತ್ತು ಗೋಚಾರಗಳ ಸಮಗ್ರ ವಿಶ್ಲೇಷಣೆ ಅತ್ಯಗತ್ಯವಾಗಿದೆ. ಧನ್ಯವಾದಗಳು.